ನಮಸ್ಕಾರ ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನಾಕಾರರ ಮೇಲೆ ಇತ್ತೀಚೆಗೆ ಲಾಠಿ ಚಾರ್ಜ್ ಆಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ನಡುವೆ ಸಿಆರ್ಪಿಎಫ್ ನ ಅಸಿಸ್ಟೆಂಟ್ ಕಮಾಂಡೆಂಟ್ ಸೋನಿಯಾ ಸೆಹರಾವತ್ ಫುಲ್ ಸುದ್ದಿಯಲ್ಲಿ ಇದ್ದಾರೆ. ಹಾಗಾದ್ರೆ ಈ ಸೋನಿಯಾ ಸೆಹರಾವತ್ ಯಾರು? ಇವರು ಟ್ರೋಲ್ ಆಗ್ತಿರೋದು ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಹವಾ ಹೇಗಿದೆ ಗೊತ್ತಾ? ಪ್ರತಿಭಟನಾಕಾರರಿಗೆ ಈಕೆ ಮೇಲೆ ಸಿಟ್ಟು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸೋನಿಯಾ ಸೆಹರಾವತ್ ಯಾರು? ಸೋನಿಯಾ ಸೆಹರಾವತ್ RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನೋದು CRPF ನ ಒಂದು ಘಟಕವಾಗಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡ್ತಿದ್ದ CJP ಜುಲೈ 20ರಂದು ಸಂಸತ್ ಚಲೋ ಹಮ್ಮಿಕೊಂಡಿತ್ತು. ಆಗ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋಕೆ RAF ತುಕಡಿ ನಿಯೋಜಿಸಲಾಗಿತ್ತು. ಅದರಲ್ಲಿ ಈ ಸೋನಿಯಾ ಸೆಹರಾವತ್ ಕೂಡ ಇದ್ರು. ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದಾಗ ಲಾಠಿ ಚಾರ್ಜ್ ಕೂಡ ನಡೀತು. ಈ ವೇಳೆ ವಿದ್ಯಾರ್ಥಿಗಳು ಓಡುವಾಗ ಹಲವು ಯುವತಿಯರು ಬಿದ್ದು ಬಿಟ್ರು. ಆಗ ಸೋನಿಯಾ ಸೇರಿದಂತೆ ಹಲವು ಸಿಬ್ಬಂದಿ ಹೋಗಿ ರಕ್ಷಣೆಗೆ ಮುಂದಾದ್ರು. ಆಗ ಸೋನಿಯಾ ಕೈ ಕೂಡ ಫ್ರಾಕ್ಚರ್ ಆಗಿದೆ. ಇವರ ಮೇಲೆ ಪ್ರತಿಭಟನಾಕಾರರಿಗೆ ಸಿಟ್ಟು ಯಾಕೆ? ಜುಲೈ 21ರಂದು ರಾತ್ರಿ ಸೋನಿಯಾ ಸೆಹರಾವತ್ ಇನ್ಸ್ಟಾಗ್ರಾಮ್ ನಲ್ಲಿ 2 ಸ್ಟೋರಿಗಳನ್ನ ಪೋಸ್ಟ್ ಮಾಡಿದ್ರು. ಮೊದಲ ಸ್ಟೋರಿಯಲ್ಲಿ ಜಿರಳೆ ತಲೆ ಕೆಳಗಾಗಿ ಬಿದ್ದಿರುವ ಫೋಟೋ ಹಾಕಿ ಅದರ ಕೆಳಗೆ ತಮ್ಮನ್ನ ತಾವು ಸರಿಪಡಿಸಿಕೊಳ್ಳಲು ಆಗದವರು ದೇಶ ಸರಿಪಡಿಸಲು ಹೊರಟಿದ್ದಾರೆ ಅಂತ ಕ್ಯಾಪ್ಷನ್ ಹಾಕಿದ್ರು. ಅಂದ್ರೆ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆಯನ್ನ ವ್ಯಂಗ್ಯ ಮಾಡಿದ್ರು. ಮತ್ತೊಂದು ಪೋಸ್ಟ್ ನಲ್ಲಿ ತೋಳದ ಫೋಟೋ ಹಾಕಿ ರೂಲ್ ನಂಬರ್ 971 ಯಾವತ್ತೂ ಮೊದಲಿಗೆ ಫೈಟ್ ಶುರು ಮಾಡಬಾರದು, ಅದೇ ಅವರು ಫೋರ್ಸ್ ಮಾಡಿದ್ರೆ ನಾಶ ಮಾಡಿ ಬಿಡಬೇಕು ಅಂತ ಬರ್ಕೊಂಡಿದ್ರು. ಅಂದ್ರೆ ಪ್ರತಿಭಟನಾಕಾರರ ಮೇಲಿನ ಲಾಠಿ ಚಾರ್ಜ್ ಅನ್ನ ಸಮರ್ಥಿಸಿಕೊಂಡಿದ್ರು. ಇದು CJPಯ ಪ್ರತಿಭಟನಾಕಾರರನ್ನ ರೊಚ್ಚಿಗೆಬ್ಬಿಸಿದೆ. ಸೋನಿಯಾ ವಿರುದ್ಧ ಸಿಡಿದ ನೆಟ್ಟಿಗರು. ಸೋನಿಯಾ ಸೆಹರಾವತ್ ಈ ಪೋಸ್ಟ್ ಹಾಕ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟೀಕೆ ವ್ಯಕ್ತವಾಗಿದೆ. ಸರ್ಕಾರಿ ಸಿಬ್ಬಂದಿಯೊಬ್ರು ಈ ರೀತಿ ಕರ್ತವ್ಯದಲ್ಲಿ ಇದ್ದಾಗ ರಾಜಕೀಯ ಪ್ರೇರಿತವಾಗಿ ಪೋಸ್ಟ್ ಹಾಕಬಾರದು. ಇದು ಕಾನೂನಿಗೆ ವಿರುದ್ಧ. ಅದರಲ್ಲೂ ತಾನು ನಿಯೋಜನೆಗೊಂಡಿರುವ ಜಾಗದ ಬಗ್ಗೆ ಪ್ರತಿಭಟನೆ ಬಗ್ಗೆಯೇ ವ್ಯಂಗ್ಯ ಮಾಡೋದು ಸರಿಯಲ್ಲ ಅಂತ ಟೀಕಿಸಲಾಗ್ತಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸೋನಿಯಾ, ನಾವು ಡ್ಯೂಟಿಗೆ ಹೋಗುವಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಲೇ ಹೋಗಿದ್ವಿ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಬೇರೆ ಬೇರೆ ಪಕ್ಷದವರು ಗೂಂಡಾಗಳು ಬಂದಿದ್ರು. ನಮ್ಮ ಮೇಲೆ ಕಲ್ಲು ಬಿಯರ್ ಬಾಟಲಿಗಳನ್ನ ಎಸೆದ್ರು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನಿಯಾ CRPF ನಲ್ಲಿ ಇದ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಹೌದು. ಇನ್ಸ್ಟಾಗ್ರಾಮ್ ನಲ್ಲಿ 6,32,000 ಫಾಲೋವರ್ಸ್ ಹೊಂದಿದ್ದಾರೆ. ಅಲ್ಲಿ ಆಗಾಗ್ಗೆ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್, ಯೋಗ, ಫಿಟ್ನೆಸ್, ಟ್ರಾವೆಲ್ ಮತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರುವ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾರೆ. ಪ್ರತಿ ರೀಲ್ಸ್ ಕೂಡ ಲಕ್ಷಗಟ್ಟಲೆ ವ್ಯೂಸ್ ಪಡ್ಕೊಳ್ಳುತ್ತೆ. ಕೆಲವು ವಿಡಿಯೋಗಳಲ್ಲಿ ಮಾಡ್ ಲುಕ್ ನಲ್ಲಿ ಕಾಣಿಸಿಕೊಂಡ್ರೆ ಇನ್ ಕೆಲವು ವಿಡಿಯೋಗಳಲ್ಲಿ ಅಪ್ಪಟ ಭಾರತೀಯ ನಾರಿಯಂತೆ ಕಾಣಿಸ್ತಾರೆ. ಈ ಮಾಡ್ ಲುಕ್ ನಲ್ಲಿರುವ ರೀಲ್ಸ್ ಗಳೇ ಈಗ ಟ್ರೋಲ್ಗೆ ಕಾರಣವಾಗಿದೆ. ಸೋನಿಯಾ CJP ಪ್ರತಿಭಟನೆನ ವ್ಯಂಗ್ಯ ಮಾಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿಡಿಯೋಗಳನ್ನ ಟ್ರೋಲ್ ಮಾಡಲಾಗ್ತಿದೆ. ಕೆಟ್ಟ ಕಾಮೆಂಟ್ಗಳು ಕೂಡ ಹರಿದು ಬರ್ತಿವೆ. ಸೋನಿಯಾ ಸೆಹರಾವತ್ ಹಿನ್ನೆಲೆ ಏನು? ಸೋನಿಯಾ ಸೆಹರಾವತ್ ಹರಿಯಾಣ ಮೂಲದವರು. ಇವರ ಊರಲ್ಲಿ ವಿದ್ಯಾರ್ಥಿನಿಯರಿಗೆ ನಿರ್ಬಂಧಗಳನ್ನ ವಿಧಿಸಲಾಗುತ್ತೆ. ಓದಿಸೋದಿಲ್ಲ, ಕೆಲಸಕ್ಕೆ ಹೋಗೋಕೆ ಬಿಡೋದಿಲ್ಲ, ಈ ರೀತಿ ಹಲವು ನಿರ್ಬಂಧಗಳಿರುತ್ತೆ. ಆದ್ರೆ ಸೋನಿಯಾ ಆರಂಭದಲ್ಲೇ NCC ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅನ್ನ ಸೇರಿಕೊಂಡಿದ್ರು. ಇಲ್ಲಿಂದಲೇ ಅವರಲ್ಲಿ ಯೂನಿಫಾರ್ಮ್ ಮೇಲೆ ಪ್ರೀತಿ ಬೆಳೆದಿತ್ತು. NCC ಯಲ್ಲಿ ಕಲಿಸುವ ಡಿಸಿಪ್ಲಿನ್, ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಟ್ರೈನಿಂಗ್ ಸೋನಿಯಾ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿತು. ನಂತರದಲ್ಲಿ UPSC ಪರೀಕ್ಷೆ ಪಾಸ್ ಮಾಡಿ CRPF ಜಾಯಿನ್ ಆದ್ರು. ಟ್ರೈನಿಂಗ್ ವೇಳೆ ಸೋನಿಯಾ ಗಂಭೀರವಾಗಿ ಗಾಯಗೊಂಡು 52 ಹುಲಿಗೆ ಹಾಕಿಸಿಕೊಂಡಿದ್ರು. ಆದ್ರೂ ಎಲ್ಲವನ್ನ ಎದುರಿಸಿ ತಮ್ಮ ಕರಿಯರ್ ಕಟ್ಟಿಕೊಂಡ್ರು. ಇವರು ಜಮ್ಮು ಕಾಶ್ಮೀರದಲ್ಲೂ ಕೆಲಸ ಮಾಡಿರುವ ಅನುಭವ ಹೊಂದಿದ್ದಾರೆ. ಸ್ನೇಹಿತರೆ, ಇದು CJP ಪ್ರತಿಭಟನೆ ನಡುವೆ ಸುದ್ದಿ ಆಗ್ತಿರುವ ಸೋನಿಯಾ ಸೆಹರಾವತ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? CJP ಪ್ರತಿಭಟನೆಯನ್ನ ಈ ರೀತಿ ವ್ಯಂಗ್ಯ ಮಾಡಿದ್ದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.